ನನ್ನ ಹೃದಯ ಬಂದವರೇ, ನಾವು ಟೀ ಕುಡಿಯೋಣ ಅಂತ ಮನಸ್ಸು ಚೇಂಜ್ ಆಯಿತು. ಅದಕ್ಕೆ ನಮ್ಮ ವರ್ಷಿಣಿ ಕಾಫಿ ಕ್ಯಾಂಟೀನಿಗೆ ಬಂದೀನಿ. ಇಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟ್ ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಟೀ ಕುಡಿಯೋಣ. ಟೀ ಕೊಡ್ರಿ ಒಂದೆರಡು. ಫ್ರೆಂಡ್ಸ್, ನಾವು ಏನೇ ಆಗಲಿ ಪ್ರತಿದಿನ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಅದು ತಲೆನೋವು, ಟೆನ್ಷನು, ಡಿಪ್ರೆಷನು, ಇನ್ನೂ ನಾನಾ ರೀತಿ ಇರುತ್ತೆ. ನಮಗೆ ಆ ಟೈಮಲ್ಲಿ ಟೀ ಕುಡಿದಾಗ ಏನೋ ಒಂಥರ ಖುಷಿ. ನಾವು ಮನೆಯಲ್ಲಿ ನಾವೇ ಒಂದು 5-6 ಸತಿ ಟೀ ಮಾಡ್ಕೊಂಡು ಕುಡಿದ್ರೂ, ಕೆಲವು ಅಂಗಡಿಗೆ ಇಷ್ಟೇ ದುಡ್ಡು ಕೊಟ್ಟು ಟೀ ಕುಡಿದ್ರೂ, ಪೆಟ್ಟಿಗೆ ಅಂಗಡಿಯಲ್ಲಿ ಹೋಗಿ 5 ರೂಪಾಯಿ ಕೊಟ್ಟು ಟೀ ಕುಡಿಯೋ ಫ್ರೆಂಡ್ಸ್ ಜೊತೆ ಇರೋ ಸುಖ ಬೇರೆ ಲೆವೆಲ್ಲು. ನೀವು ಫ್ರೆಂಡ್ಸ್ ಜೊತೆ ಹೋಗಿ ಪೆಟ್ಟಿಗೆ ಅಂಗಡಿಯಲ್ಲಿ ಟೀ ಕುಡಿದಿರಿ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಗ್ಲಾಸಿನ ಲೋಟದಲ್ಲೇ ಕುಡಿಯೋಕ್ಕಾಗಲ್ಲ, ಪ್ಲಾಸ್ಟಿಕ್. ಎರಡು ಆಫ್ ಕುಡಿಯಲ್ಲ. ಫ್ರೆಂಡ್ಸ್, ಅನ್ನೋರ ಹತ್ರ ಟೀ ಕೇಳಿದೆ, 5 ನಿಮಿಷ ವೆಯ್ಟ್ ಮಾಡಿದ್ರು. ಕುದೀತಾ ಇದೆ ಕಣಪ್ಪ ಅಂದರು. ಟೀ ವಾಸನೆ ಗಮ್ಮಂತಿದೆ, ಸುವಾಸನೆ. ಫ್ರೆಂಡ್ಸ್, ನಮ್ಮ ಜೀರೋ ಲೈಫ್ ಚಾನಲ್ ಯಾರೆಲ್ಲ ಫಸ್ಟ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ. ನಮಗೆ ಎರಡು ಆಫ್. ಕೊನೆವರೆಗೂ ಈ ವಿಡಿಯೋ ನೋಡಿ ಮನ್ಸಾರ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಕುಡಿಯೋಣ. ನಾನು ಬಿಸ್ಕೆಟ್ ಹೇಳ್ತೀನಿ. ಎರಡು ಫ್ರೆಂಡ್ಸ್, ಬಿಸ್ಕೆಟ್ ಇಸ್ಕೊಂಡು ಟೀಯಲ್ಲಿ ನೆನೆಸ್ಕೊಂಡು ಅದನ್ನು ತಿಂದರೆ ಬೇರೆ ಲೆವೆಲ್ ಖುಷಿ. ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಈ ಥರ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಟೀ ಪ್ರಿಯಕರಿದ್ದರೆ ನಿಮ್ಮ ಫ್ರೆಂಡ್ಸು, ಅವರಿಗೆ ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್. ಬಿಸ್ಕೆಟಿಗೂ ಟೀ ಟೇಸ್ಟಿಗೂ ಸೂಪರ್ ಕಾಂಬಿನೇಷನ್ ಸಖತ್ತಾಗಿದೆ. ನನಗೂ ತುಂಬ ಇಷ್ಟ ಆಗ್ತಿದೆ ಫ್ರೆಂಡ್ಸ್. ಅಣ್ಣವ್ರ ಹತ್ರ ಟೀ ಟೇಸ್ಟ್ ಆಗಿದೆ ಅಂತ ಕೇಳಿದೆ, ಸಖತ್ತಾಗಿದೆ ಅಂದರು. ನನಗೂ ತುಂಬ ಇಷ್ಟ ಆಯಿತು. ಮತ್ತು ಅಣ್ಣವ್ರಿಗೂ ಇಷ್ಟ ಆಯ್ತಂತೆ. ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದರು. ನೆಕ್ಸ್ಟ್ ವೀಕ್ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇವ್ರಿಗೆ ಸ್ವಲ್ಪ ಮಾತು ಬರಲ್ಲ, ಆದರೆ ಗುಣ ಮನ್ಸಾರೆ ಒಳ್ಳೆ ಗುಣ ಇದೆ, ಒಳ್ಳೆ ಪ್ರೀತಿ ಇಟ್ಕೊತಾರೆ. ಇಂಥವ್ರ ಜೊತೆ ಪಳಗಿ ನಿಮಗೂ ಖುಷಿ ಆಗುತ್ತೆ. ಆದರೆ ನಮಗೆಲ್ಲ ಇದ್ದರೂ ದುರಾಸೆ ದುರಂಕಾರ ಇದ್ದೇ ಇದೆ, ನನಗೂ ಸ್ವಲ್ಪ. ಆದರೆ ಇವ್ರಿಗೆ ಆ ಬುದ್ಧಿನೇ ಇಲ್ಲ, ಒಳ್ಳೆ ಪ್ರೀತಿ ಇದೆ. ನನಗೆ ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ಪಳಗಕ್ಕೆ. ಅಕ್ಕ, ನಮ್ಮದು 2 ಟೀ, 2 ಟೀ ಮತ್ತು 2 ಬಿಸ್ಕೆಟು. ಎಷ್ಟಾಯ್ತಕ್ಕ? 40. ಫ್ರೆಂಡ್ಸ್, ವರ್ಷಿಣಿ ಕಾಫಿ ಕ್ಯಾಂಟೀನ್ ಎಲ್ಲಿರೋದಪ್ಪ ಅಂದರೆ ಹಳೆಬೀಡಲ್ಲಿ. ಇದು ಯಾವ ರೂಟಲ್ಲಿದೆ ಅಂದರೆ ಬಾಣಾವರ ಜಾವ್ಗಲ್ಲಿದೆಯಲ್ಲ ಆ ರೂಟಲ್ಲಿ. ಹಳೆಬೀಡಿಂದ 1 ಕಿಲೋಮೀಟ್ರ್ ಮುಂದೆ. ಈ ರೂಟಲ್ಲಿ ಬಂದಾಗ ಒಂದು ಸತಿನಾರ ಟೇಸ್ಟ್ ನೋಡಿ ಬಂದು ಕುಡಿದು ಹೋಗಿ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಫ್ರೆಂಡ್ಸ್. ನನಗಂತೂ ಟೀ ಟೇಸ್ಟ್ ಸಕ್ಕತ್ತಾಗಿದೆ. ಟೀ 10 ರೂಪಾಯಿ ತಗೊಂಡ್ರು, ಕೊಡ್ಬೋದು ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು. ಬಿಸ್ಕೆಟ್ 5 ರೂಪಾಯಿ. ಅಣ್ಣವ್ರು ಏನೋ ತಗೊಂಡ್ರು, ಅದು ಒಟ್ಟು 40 ರೂಪಾಯಿ ಬಿಲ್ ಆಯಿತು. ನಮಗೆ ಖುಷಿ ಆಯಿತು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.